ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಎದೆ ಹಾಲು ಯಾವ ಕಾರಣದಿಂದ ಕಡಿಮೆ ಆಗುತ್ತೆ ಅಂತ ಹೇಳಿ. ತುಂಬ ತಾಯಂದರಿಗೆ ಇದೊಂದು ಕಂಪ್ಲೇಂಟ್ ಇದೆ, ಮೇಡಮ್ ನನಗೆ ಬರ್ತಾ ಇರುವಂತಹ ಎದೆ ಹಾಲು ನನ್ನ ಮಗುಗೆ ಸಾಕಾಗ್ತಾ ಇದೆಯಾ, ಸಾಕಾಗ್ತಾ ಇಲ್ವಾ, ಯಾವ ರೀತಿ ನಾನು ಎದೆ ಹಾಲು ಬರೋ ಥರ ಜಾಸ್ತಿ ಬರೋ ಥರ ಮಾಡ್ಕೋಬೋದು, ಅಥವಾ ಯಾವ ಕಾರಣದಿಂದ ನನಗೆ ಎದೆ ಹಾಲು ಕಮ್ಮಿ ಆಯಿತು, ಸ್ಟಾರ್ಟಿಂಗ್ ಬರ್ತಾ ಇತ್ತು ಎದೆ ಹಾಲು ಬಟ್ ಇದಕ್ಕಿದ್ದಂಗೆ ಕಮ್ಮಿ ಆಗ್ತಾಯಿದೆ, ಯಾವ ಕಾರಣದಿಂದ ಅಂತ ಹೇಳಿ ಸುಮಾರು ತಾಯಂದರಿಗೆ ಡೌಟ್ಸ್ಗಳು ಇರುತ್ತೆ. ಯಾವ ಕಾರಣದಿಂದ ಅನ್ನೋದನ್ನು ಒಂದಷ್ಟು ಕಾರಣಗಳನ್ನ ನಾನಿವತ್ತು ಲೀಸ್ಟ್ ಔಟ್ ಮಾಡಿದ್ದೀನಿ. ಸೊ ಈ ಲೀಸ್ಟ್ ಔಟಲ್ಲಿ ನಿಮಗೆ ನಿಮ್ಮದು ಕೂಡ ಇದರಲ್ಲಿ ಯಾವುದಾದ್ರೂ ಒಂದು ಲೀಸ್ಟ್ ಇತ್ತು ಅಂತಂದಾದರೆ ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೋದು ಅನ್ನೋದನ್ನು ನೀವು ಯೋಚನೆ ಮಾಡ್ಬೋದು. ಮೊದಲನೇದಾಗಿ ಯಾವ ಕಾರಣಕ್ಕೆ ನಿಮಗೆ ಎದೆ ಹಾಲು ಕಡಿಮೆ ಆಗುತ್ತೆ ಅನ್ನೋದಾಯಿತು ಅಂದರೆ, ನೀವು ನೀರನ್ನು ಕಡಿಮೆ ಕುಡಿತಾ ಇದ್ದರೆ, ಬಾಣಂತಿ ಟೈಮಲ್ಲಿ ನೀರು ಜಾಸ್ತಿ ಕುಡಿಬಾರ್ದು, ನೀರು ಕುಡಿದ್ರೆ ಮಗುಗೆ ಶೀತ ಆಗಿಬಿಡುತ್ತೆ ಅಥವಾ ನಿಮಗೆ ಶೀತ ಆಗಿಬಿಡುತ್ತೆ ಅಂತ ಹೇಳಿ ನೀರನ್ನು ತೀರಾ ಕಡಿಮೆ ಕುಡಿಸ್ತಾರೆ. ತೀರಾ ಜಾಸ್ತಿನೂ ಅಲ್ಲ, ನಿಮಗೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನಂತೂ ನೀವು ಕುಡಿಲೇಬೇಕಿರುತ್ತೆ. ಬಾಣಂತಿಯರ ಟೈಮಲ್ಲಿ ನೀರನ್ನು ಕಡಿಮೆ ಕುಡಿಯೋದ್ರಿಂದ ಕೂಡ ನಿಮಗೆ ಎದೆ ಹಾಲು ಕಡಿಮೆ ಆಗುತ್ತೆ. ಇನ್ನು ಎರಡನೇ ರೀಸನ್ ಬಂದ್ಬಿಟ್ಟು, ನೀವು ತಗೊಳ್ಳುವಂತಹ ಆಹಾರ ಏನಾಗ್ಬಿಡುತ್ತೆ, ನೀವು ಒಳ್ಳೆ ಕ್ಯಾಲೋರಿ ಇರುವಂತಹ ಆಹಾರನ ತೊಗೋಬೇಕಾಗತ್ತೆ. ಫುಡ್ ಡಯಟಲ್ಲಿ ನಿಮ್ಮದು ಸೊಪ್ಪು ತರಕಾರಿ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ಜು ಎಲ್ಲದನ್ನು ಸೇರಿಸ್ಕೋಬೇಕಾಗತ್ತೆ. ಬಟ್ ನೀವು ಅದೆಲ್ಲದನ್ನು ಬಿಟ್ಟು ಬರೀ ಸ್ವಲ್ಪ ರೈಸ್ ತಿಂತೀರಾ, ಇಲ್ಲ ಬರೀ ಹಾಲು ಕುಡಿತೀರಾ, ಈ ಥರದ್ದು ಒಂದೇ ಥರದ ಫುಡ್ಡಿಗೆ ಅಡಿಕ್ಷನ್ ಆಗೋದ್ರಿಂದ ಕೂಡ, ಅಥವಾ ನೀವು ಫುಡ್ ಇಂಟೇಕ್ ಏನಾಗ್ಬಿಡುತ್ತೆ, ನಮಗೆ ಫ್ಯಾಟ್ ಜಾಸ್ತಿ ಆಗಿದೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಚೆನ್ನಾಗಿ ತಿಂದು ದಪ್ಪ ಆಗಿಬಿಡ್ತೀನಿ, ಸೊ ನನ್ನ ಕ್ಯಾಲೋರೀಸ್ ಬರ್ನ್ ಮಾಡಬೇಕು, ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಬಾಣಂತಿಯರ ಟೈಮಲ್ಲಿ ನೀವೇನಾದರೂ ಊಟನ ಸ್ಕಿಪ್ ಮಾಡೋದ್ರಿಂದ ಕೂಡ ನಿಮಗೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಅದರ ನೆಕ್ಸ್ಟ್ ಕಾರಣ ಏನು ಅಂತ ನೋಡೋದಾಯಿತು ಅಂದರೆ, ಮಗುಗೆ ಲ್ಯಾಚಿಂಗ್ ಕೆಪಾಸಿಟಿ ಇಲ್ಲದೆ ಇರುವಂಥದ್ದು. ನಿಮಗೆ ಎದೆ ಹತ್ರ ಮಗುನ ಕರ್ಕೊಂಡೋಗಿ ಎದೆಯಲ್ಲಿ ಹಾಲು ಕುಡಿಸ್ತಾ ಇದ್ದೀರಾ, ಮಗು ಚೀಪ್ತಾ ಇದೆ ಮಲಗ್ತಾ ಇದೆ, ಬಟ್ ಅದು ಕರೆಕ್ಟಾಗಿ ಲ್ಯಾಚ್ ಮಾಡಿಲ್ಲ ಅಂದರೆ, ನಿಮ್ಮ ಎದೆಗೆ ಕರೆಕ್ಟಾದಂತಹ ಮಸಾಜ್ ಸಿಕ್ಕಿಲ್ಲ ಅನ್ನೋದಾಯಿತು ಅಂದರೆ, ಆ ಲ್ಯಾಚಿಂಗ್ ಆಗಲಿಲ್ಲ ಅಂತ ಅಂದರೆ ಆವಾಗ ಕೂಡ ನಿಮ್ಮ ಎದೆಯಲ್ಲಿ ಹಾಲು ಉತ್ಪಾದನೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಲ್ಯಾಚ್ ಕರೆಕ್ಟಾಗಿ ಮಾಡ್ತಾ ಇದೆಯಾ ಮಗು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸಣ್ಣ ಮಗು, ಆವಾಗ ತಾನೇ ಹುಟ್ಟಿದ ಮಗುಗೆ ಲ್ಯಾಚಿಂಗ್ ಕೆಪಾಸಿಟಿ ಇರೋದಿಲ್ಲ. ಸೊ ನಿಮ್ಮ ಎದೆಯಲ್ಲಿ ಹಾಲು ಬರ್ತಾ ಇದೆ ಅಂದಾಗ ನೀವು ಅವಾಗವಾಗ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂಡ ಅಲ್ಲಿರುವಂತಹ ಸ್ನಾಯುಗಳಿಗೆ ಅಥವಾ ನರಗಳಿಗೆ ನೀವು ಆ್ಯಕ್ಟಿವ್ ಮಾಡ್ದಂಗೆ ಆಗುತ್ತೆ. ನೀವು ಹಾಗೆ ಎದೆಯಲ್ಲಿ ಹಾಲು ಕಟ್ಟದಂಗೆ ಬಿಡೋದ್ರಿಂದ ಹಾಲು ಪ್ರೊಡಕ್ಷನ್ ಇರುತ್ತಲ್ಲ ಅದು ಕಂಪ್ಲೀಟಾಗಿ ನಿಲ್ತಾ ಬರುತ್ತೆ. ಸೊ ಹಾಗಾಗಿ ಮಗು ಕರೆಕ್ಟಾಗಿ ಲ್ಯಾಚ್ ಮಾಡ್ತಾ ಇದೆಯಾ, ಮಗು ಕುಡಿತಾ ಇದೆಯಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು, ಮಗು ಹಾಲನ್ನ ಕುಡಿಸಿದ್ದೀರಾ, ಕಂಪ್ಲೀಟಾಗಿ ಎಂಟಿ ಮಾಡದೇ ಇರೋದು. ಒಂದು ಕಡೆ ತಾಯಂದ್ರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಎದೆಯಲ್ಲಿ ಹಾಲು ಬರ್ತಾ ಇದೆ ಅನ್ನೋ ಟೈಮಲ್ಲಿ ಮಗುಗೆ ಕೊಡಬೇಕಾದ್ರೆ ಒಂಥರ ಏನಂದರೆ ಕಾಯ್ತಾ ಇರ್ತೀವಿ ನಾವು, ಯಾವಾಗ ಬಂದು ಮಗು ಹಾಲು ಕುಡಿಯುತ್ತಪ್ಪ, ಎದೆ ತುಂಬ ಭಾರ ಆಗ್ತದೆ, ಬಿಗಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ, ಇನ್ನೊಂದು ಸೈಡಲ್ಲಿ ಹಾಲು ಏನಾಗುತ್ತೆ ತೊಟ್ಟಿ ಕಕ್ಕೆ ಶುರು ಮಾಡುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ಈ ಸೈಡಿಂದ ಸ್ಕಿಪ್ ಮಾಡಿ ಈ ಸೈಡಲ್ಲಿ ಕುಡಿಸೋದಕ್ಕೆ ಶುರು ಮಾಡ್ತೀವಿ. ಈ ಥರ ನೀವು ಎರಡೆರಡು ಸೈಡು ಹಾಲನ್ನ ನೀವು ಕುಡಿಸೋದಕ್ಕೆ ಶುರು ಮಾಡಿದಾಗ ಯಾವ ಎದೆಯಲ್ಲೂ ಕೂಡ ಎಂಟಿ ಆಗಿಲ್ಲ ಕಂಪ್ಲೀಟಾಗಿ ಅಂದಾಗ ಆವಾಗ ಕೂಡ ಹಾಲು ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೀವೇನು ಮಾಡಬೇಕು, ಒಂದು ಕಡೆ ಬ್ರೆಸ್ಟಲ್ಲೇ ಕಂಪ್ಲೀಟಾಗಿ ಕುಡಿಸ್ಬೇಕಾಗತ್ತೆ. ಇದು ವೆಯ್ಟ್ ಗೇನ್ಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಂದರೆ, ನೀವು ಒಂದು ಕಡೆಯಲ್ಲಿ ಸ್ಟಾರ್ಟಿಂಗ್ ಮಿಲ್ಕ್ ಏನು ಬರುತ್ತಲ್ಲ ಅದೊಂದು ಸ್ವಲ್ಪ ನೀರು ಥರನೇ ಇರುತ್ತೆ, ಆ ನೀರನ್ನು ಮಾತ್ರ ಕುಡಿಸಿ ಈ ಕಡೆಯೂ ಬರೀ ನೀರನ್ನು ಮಾತ್ರ ಕುಡಿಸಿದಾಗ ಮಗು ವೆಯ್ಟ್ ಗೇನಿಗೆ ಹೆಲ್ಪ್ ಆಗೋದಿಲ್ಲ. ಒಂದು ಕಡೆ ನೀವು ಕಂಪ್ಲೀಟಾಗಿ ಕುಡಿಸಿದಾಗ ಏನಾಗುತ್ತೆ, ಮಗುಗೆ ಒಳ್ಳೆ ಥರದ ಮಿಲ್ಕ್ ಸಿಗುತ್ತೆ ಮಗುಗೆ. ಸೊ ಮಗುಗೆ ಕೂಡ ಹೊಟ್ಟೆ ತುಂಬ್ದಂಗೆ ಫೀಲ್ ಆಗುತ್ತೆ. ನೀವು ಎರಡೂ ಸೈಡು ಕುಡಿಸಿದಾಗ ಯಾವ ಎದೆ ಕೂಡ ಕಂಪ್ಲೀಟಾಗಿ ಎಂಟಿ ಆಗೋದಿಲ್ಲ, ಆವಾಗ ಕೂಡ ಮಿಲ್ಕ್ ಪ್ರೊಡಕ್ಷನ್ ಅನ್ನೋದೇನಾಗುತ್ತೆ, ಕಡಿಮೆ ಆಗುತ್ತೆ. ಇನ್ನೊಂದು ರೀಸನ್ ಬಂದು ಹಿಲ್ನೆಸ್, ತಾಯಿಗೇನಾದರೂ ಹುಷಾರಿಲ್ಲದೆ ಇರೋದು. ಈ ಥರ ಕಾರಣಗಳಿಂದ ನೀವೇನಾದರೂ ಹುಷಾರಿಲ್ಲ, ಜ್ವರ ಬಂದಿದೆ, ಈ ಥರ ಕಾರಣದಿಂದ ಕೂಡ ನಿಮಗೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಕಡಿಮೆ ಆಗ್ಬೋದು. ಸೊ ನೀವು ನಮ್ಮ ಥರ ನೀವು ರಿಕವರಿ ಆದಮೇಲೆ ಬ್ರೆಸ್ಟ್ ಮಿಲ್ಕ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನನ ಮಾಡಿ. ಅದ್ರ ನೆಕ್ಸ್ಟ್ ಕಾರಣ ಬಂದು ಸ್ಟ್ರೆಸ್ಸು, ಯೋಚನೆ. ಪ್ರೆಗ್ನೆನ್ಸಿ ಅಥವಾ ಬಾಣಂತಿಯರ ಟೈಮಲ್ಲಿ ಇದೊಂದು ಮೋಸ್ಟ್ ಕಾಮನ್. ಹೆಣ್ಮಕ್ಳಿಗೆ ಎಲ್ಲ ಕಷ್ಟ ನಾನು ಒಬ್ಬಳಿಗೆ ಬಂದಿದೆಯೇನೋ, ನಾನು ಏನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲೇನೋ, ನಾನು ಬರೀ ಮಗು ನೋಡ್ಕೊಳ್ಳೋದಕ್ಕೆ ಸೀಮಿತ ಏನೋ, ಈ ಥರ ಸಾವಿರಾರು ಯೋಚನೆಗಳು ಬರುತ್ತೆ. ಸೊ ಆ ಥರ ಯೋಚನೆಗಳಿಂದ ಕೂಡ ನಿಮಗೆ ಎದೆ ಹಾಲು ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ನೋಡಿ, ಜಾಸ್ತಿ ಯೋಚನೆ ಮಾಡೋದ್ರಿಂದ ಕೂಡ ನಿಮಗೆ ಎದೆ ಹಾಲು ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ಆದರೂ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗೋದಿರ್ಬೋದು,
ಅಥವಾ ಪಿಲ್ಸ್ ಪ್ರೆಗ್ನೆಂಟ್ ಆಗೋದು ಬೇಡ ಅಂತ ಹೇಳಿ ನೀವು ಪಿಲ್ಸ್ಗಳನ್ನ ತೊಗೊಳ್ಳೋದಿರ್ಬೋದು, PCOD ಸಮಸ್ಯೆಗಳಿರ್ಬೋದು, ಪೀರಿಯಡ್ಸ್ ಆಗೋ ಟೈಮ್ ಇರ್ಬೋದು, ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿದ್ದಂಗೆ ನಿಮಗೆ ಎದೆ ಹಾಲು ಅನ್ನೋದು ಕೂಡ ಕಡಿಮೆ ಆಗುತ್ತೆ. ತುಂಬ ಜನ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಮಗುಗೆ ಎದೆ ಹಾಲು ಕುಡಿಸೋವರೆಗೂ ಗಂಡ ಹೆಂಡ್ತಿ ಸೇರಬೇಡಿ, ನೀವು ಗಂಡ ಹೆಂಡ್ತಿ ಸೇರಿಬಿಟ್ರೆ ಎದೆ ಹಾಲು ಒಡೆದೋಗ್ಬಿಡುತ್ತೆ, ಒಡಕ್ಲಾಲ್ ಆದಮೇಲೆ ಮಗುಗೆ ಹಾಲು ಕುಡಿಸಿದ್ರೆ ಮಗು ಚೆನ್ನಾಗಾಗಲ್ಲ ಅನ್ನೋದೊಂದು ಕಾರಣ ಇತ್ತು. ಅಂದರೆ ನೀವು ಏನು ಗಂಡನ ಮನೆಗೆ ಶಿಫ್ಟ್ ಆದಮೇಲೆ ಎದೆ ಹಾಲನ್ನ ತನ್ನಂತಾನೇ ಬಿಡಿಸ್ಬಿಟ್ಟಿರೋರು, ಬೇಡ ನೀವು ಗಂಡ ಹೆಂಡ್ತಿ ಸೇರಿದ್ದೀರಾ ಇನ್ಮೇಲೆ ಮಗುಗೆ ಹಾಲು ಕುಡಿಸ್ಬೇಡಿ ಅಂತ ಹೇಳ್ಬಿಟ್ಟು. ಕಾರಣ ಇಷ್ಟೇ, ಮಗುಗೆ ಈ ಥರ ಹಾರ್ಮೋನಲ್ ಚೇಂಜಸ್ ಆದಾಗ ಹೆಣ್ಮಕ್ಳಲ್ಲಿ ಎದೆ ಹಾಲು ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎದೆ ಹಾಲು ಕುಡಿಸ್ಬೇಡಿ ಅನ್ನೋದು ಅಷ್ಟೇ ರೀಸನ್ ಇರ್ತಿತ್ತೆ ಹೊರತು ಕುಡಿಸ್ಲೇಬಾರ್ದು ಆ ಥರದ್ದೆಲ್ಲ ಮಿಸ್ಕನ್ಸೆಪ್ಷನ್ ಏನೂ ಇಲ್ಲ. ನೀವೇನಂದರೆ ಈ ಥರದೊಂದು ಸೆಕ್ಷುವಲ್ ಆ್ಯಕ್ಟಿವಿಟಿಗೆ ತೊಡಗ್ತಿದ್ದೀರಾ ಅಂದಾಗ ಎದೆ ಹಾಲು ಹೆಚ್ಚಿಸ್ಕೊಳ್ಳಿಕ್ಕೆ ಏನೇನು ಪ್ರೊಸೀಜರ್ ಮಾಡಬೇಕೋ ಅದನ್ನೆಲ್ಲ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ. ಇನ್ನೊಂದು, ತೀರಾ ನಿದ್ದೆಗೆಟ್ಟು ಎಚ್ಚರ ಇರೋದು, ಈ ಥರದ ನಿದ್ದೆ ಇಲ್ಲ ಅಂದ್ರೂ ಕೂಡ ನಿಮಗೆ ಎದೆ ಹಾಲು ಕಡಿಮೆ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಗು ಮಲಗಿರೋ ಟೈಮಲ್ಲಿ ನೀವು ನಿದ್ದೆ ಮಾಡ್ಕೊಳ್ಳಿ, ನೀವು ಕೂಡ ರೆಸ್ಟ್ ಮಾಡ್ಕೊಳ್ಳಿ, ಖುಷಿಯಾಗಿರಿ ಅಷ್ಟೇ. ಇನ್ನು ಅವರ ಬಾಣಂತಿಯರನ್ನ ನೋಡ್ಕೋತಾ ಇರೋರಿಗೆ ಅಥವಾ ಅವರ ಪಾರ್ಟ್ನರ್ಸಿಗೆ ನಾನು ಹೇಳೋದಿಷ್ಟೇ, ಆ ಹೆಣ್ಮಗು ಹೇಗೆ ಮಗುನ ನೋಡಿಕೊಂಡು ಖುಷಿಯಾಗಿರೋಕ್ಕೆ ಇಷ್ಟಪಡುತ್ತೋ ಆ ರೀತಿ ಬಿಟ್ಬಿಡಿ ಆ 1-2 ವರ್ಷ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ, ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.